ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಭವ್ಯ ಸಂತೋಷ್ ಕುಕಿಂಗ್ ಕನ್ನಡ ಚಾನಲಿಂದ ನಾನು ಮಾಡ್ತಿರುವ ರೆಸಿಪಿ ಬಂದು ಸಾಫ್ಟ್ ಆದಂಥ ಕ್ರ್ಯಾಕ್ ಇಲ್ಲದೆ ಮಾಡುವಂಥ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ಇವಾಗ ನಾನಿಲ್ಲಿ ಒಂದು ಪ್ಯಾಕೆಟು 50 ಗ್ರಾಮಷ್ಟು MTR ಗುಲಾಬ್ ಜಾಮೂನ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಈಗ ನೋಡಿ, ಇದನ್ನು ನೀಟಾಗಿ ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಗಂಟಂಗಿರುತ್ತೆ, ಹಾಗಾಗಿ ಒಂದು ಸಲ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಅರ್ಧ ಗ್ಲಾಸು ಸ್ವಲ್ಪ ನೀರು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಅದು ಸ್ಕಿಪ್ ಆಗಿದೆ, ಹಾಗಾಗಿ ನೀವು ಸ್ವಲ್ಪ ನೀರು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಹಾಲು ಮತ್ತು ನೀರು ಹಾಕ್ಕೊಂಡು ಮಿಶ್ರಣ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಗಂಟಿಲ್ದಂಗೆ ಸ್ವಲ್ಪ ಸ್ವಲ್ಪ ನೀರು ಮತ್ತು ಹಾಲು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇದನ್ನು ನೀಟಾಗಿ ನಾದ್ಕೋಬೇಕು. ಹಂಗಂತ ಫುಲ್ಲು ಚಪಾತಿ ಥರ ನಾದಬಾರ್ದು. ಸ್ವಲ್ಪ ಫಿಂಗರಲ್ಲಿ ನಿಧಾನವಾಗಿ ನಾದ್ಕೊಂಡು ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಸಿಂಪಲ್ಲಾಗಿ ಪಾಕ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಗ್ಲಾಸು ಸಕ್ಕರೆ ತೊಗೊಂಡಿದ್ದೀನಿ. ಅದೇ ಗ್ಲಾಸಲ್ಲಿ 1.5 ಗ್ಲಾಸು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಸೊ ನೋಡಿ, ಈಗ ನಾನು 1.5 ಗ್ಲಾಸ್ನ ನೀರು ಸೇರಿಸ್ಕೊಂಡಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಲಿಕ್ಕೆ ಬಿಡೋಣ. ಇದು ಪಾಕ ಮಾಡ್ಕೊಳ್ಳೋದು ಬೇಡ. ಪಾಕ ಮಾಡಿದ್ರೆ ಗುಲಾಬ್ ಜಾಮೂನ್ ಪಾಕ ಎಲ್ಲ ಹೀರ್ಕೊಳ್ಳಲ್ಲ, ಹಾಗಾಗಿ ಸ್ವಲ್ಪ ಹಂಟು ಥರ ಬರಬೇಕಷ್ಟೇ. ನೋಡಿ, ಈಗ ಪಾಕ ರೆಡಿಯಾಗಿದೆ. ನಾನಿಲ್ಲಿ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊತಿದ್ದೀನಿ. 1 ಚಿಟಿಕೆಯಷ್ಟು ಫುಡ್ ಕಲರ್ನ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಈಗ ಪಾಕ ರೆಡಿಯಾಗಿದೆ. ಈಗ ನಾನಿಲ್ಲಿ ಆವಾಗಲೇ ನಾದಿಟ್ಕೊಂಡಿದ್ದಂಥ ಗುಲಾಬ್ ಜಾಮೂನ್ ಹಿಟ್ಟನ್ನ ನೋಡಿ ಈ ಥರ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ಚಿಕ್ಕ ಚಿಕ್ಕದ ಉಂಡೆ ನಮಗೆ ಯಾವ ರೀತಿ ಬೇಕು ಆ ಥರ ಒಂದು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಚಿಕ್ಕದು ಬೇಕು ಅಂದರೆ ಚಿಕ್ಕದು ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ದೊಡ್ಡದು ಬೇಕು ಅಂದರೆ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಈಗ ನೋಡಿ, ಈ ಥರ ಉಂಡೆನ ಚಿಕ್ಕ ಚಿಕ್ಕ ಹಿಟ್ಟನ್ನ ತಗೊಂಡು ಇದನ್ನ ಹಂಗೈಗೆ ಹಾಕ್ಕೊಂಡು ನೀಟಾಗಿ ಈ ಥರ ಇದನ್ನು ಪ್ರೆಸ್ ಮಾಡಿ ಚೆನ್ನಾಗಿ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ನೋಡಿ, ನಾನು ಇಲ್ಲಿ ಎಲ್ಲ ಉಂಡೆನೂ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ನೀಟಾಗಿ 2 ಕೈಲಿ ಈ ಥರ ಪ್ರೆಸ್ ಮಾಡಿ ಉಂಡೆನ ಮಾಡ್ಕೋಬೇಕು. ಕ್ರ್ಯಾಕ್ ಬರೋಲ್ಲ, ಇಲ್ಲ ಅಂದರೆ ಫುಲ್ಲೆಲ್ಲ ಕ್ರ್ಯಾಕ್ ಬಂದುಬಿಡುತ್ತೆ. ಎಣ್ಣೆಗೆ ಹಾಕಿ ಬಿಟ್ಟಿದ ತಕ್ಷಣ ಎಲ್ಲ ಕ್ರ್ಯಾಕ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನಿಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಲೈಟ್ ಕಾಯಬೇಕು, ತುಂಬ ಜೋರು ಎಣ್ಣೆ ಕಾದರೆ ಗುಲಾಬ್ ಜಾಮೂನ್ ಎಣ್ಣೆಗೆ ಹಾಕಿದ ತಕ್ಷಣ ಎಲ್ಲ ಒಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಎಣ್ಣೆ ಸ್ವಲ್ಪ ಲೈಟ್ ಕಾದ ತಕ್ಷಣ ಗುಲಾಬ್ ಜಾಮೂನ್ ಎಣ್ಣೆಗೆ ಹಾಕಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ವಿ ಅಂದರೆ ಗುಲಾಬ್ ಜಾಮೂನ್ ಎಲ್ಲ ಒಳಗಡೆ ಬೆಂದಿರಲ್ಲ, ಮೇಲ್ಗಡೆ ಮಾತ್ರ ಕಲರ್ ಬರುತ್ತೆ, ಒಳಗಡೆ ಎಲ್ಲ ಫುಲ್ಲು ಗಂಟು ಥರ ಇರುತ್ತೆ. ಹಾಗಾಗಿ ನೋಡಿ, ಗುಲಾಬ್ ಜಾಮೂನ್ ಹಾಕಿದ ನಂತರ ಈ ಥರ ಚಿಕ್ಕದಾಗಿ ಈ ಥರ ಸುಮ್ಮನೆ ಸಿಂಪಲಾಗಿ ಹಿಂಗೆ ತಿರುಗಿಸ್ಬೇಕು ಅಷ್ಟೇ. ಅದನ್ನು ಫುಲ್ಲು ಮೇಲೆ ಕೆಳಗೆಲ್ಲ ಮಾಡಿದ್ರೆ ಕ್ರ್ಯಾಕ್ ಬಂದುಬಿಡುತ್ತೆ. ಹಾಗಾಗಿ ಈ ಥರ ನಿಧಾನವಾಗಿ ನಾವು ಇದನ್ನು ಬೇಯಿಸ್ಕೋಬೇಕು. ಗುಲಾಬ್ ಜಾಮೂನ್ ಹಾಕಿದ ತಕ್ಷಣವೇ ನಾವು ಇದಕ್ಕೆ ಸ್ಪೂನೇನು ಹಾಕ್ಬಾರ್ದು. ಅದು ಹಾಕಿದ್ರೆ ಅಂದರೆ ಒಡೆಯೋ ಚಾನ್ಸಸ್ ಇರುತ್ತೆ. ಅದೇ ಒಂದು ಸ್ವಲ್ಪ 2 ಸೆಕೆಂಡ್ ಆದಮೇಲೆ ಗುಲಾಬ್ ಜಾಮೂನ್ ಮೇಲೆ ಎಣ್ಣೆಯಿಂದ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಲೈಟಾಗಿ ಈ ಥರ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು. ಇಲ್ಲಾಂದರೆ ಒಂದು ಕಡೆ ಸೈಡು ಬೇಯುತ್ತೆ, ಇನ್ನೊಂದು ಕಡೆ ಸೈಡು ಬೇಯಲ್ಲ. ಹಾಗಾಗಿ ನಾವೀಗ 2 ಕಡೆ ಸೈಡೂ ಈ ಥರ ತಿರುಗಿಸ್ಕೊಳ್ತಾ ಬೇಯಿಸ್ಕೊಂಡ್ರೆ ಎಲ್ಲ ಫುಲ್ಲು ಚೆನ್ನಾಗಿ ನೀಟಾಗಿ ಬೇಯುತ್ತೆ. ಈಗ ನೋಡಿ, ಇದು ಬೆಂದಿದೆ. ನೋಡಿ, ಈ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಸ್ವಲ್ಪ ಕಲರು ಸ್ವಲ್ಪ ಡಾರ್ಕ್ ಬಂದರೆ ಜಾಮೂನು ನೋಡೋಕ್ಕೆ ಚೆನ್ನಾಗಿರುತ್ತೆ, ಹಾಗೆ ಕಣ್ಣಿಗೆ ಚೆನ್ನಾಗಿದ್ದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ಹಾಗಾಗಿ ಇದು ನೋಡಿ, ಈ ಥರ ಬೇಯಿಸ್ಕೊಂಡು ಇವಾಗ ಎತ್ತಿಟ್ಕೊಳ್ಳೋಣ. ಒಂದು ಸಲ ಟ್ರೈ ಮಾಡಿ ನೋಡಿ. ಕೆಲವರು ಮೈದಾ ಎಲ್ಲ ಹಾಕ್ತಾರೆ, ಸೊ ನಾನು ಮೈದಾ ಏನು ಯೂಸ್ ಮಾಡಲ್ಲ. ಹಾಗಾಗಿ ಈ ಥರ ಹಾಲು ಹಾಕಿ ಕಲಸೋದ್ರಿಂದ ಸಾಫ್ಟಾಗಿ ತಿನ್ನೋಕ್ಕೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಬರೀ ನೀರು ಹಾಕಿ ಕಲಸಿದ್ರೆ ಅಷ್ಟು ಟೇಸ್ಟು ಚೆನ್ನಾಗಿರಲ್ಲ. ಹಾಗಾಗಿ ನಾನು ಸ್ವಲ್ಪ ಹಾಲು ಮತ್ತು ನೀರನ್ನ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡು ಬೇಯಿಸ್ಕೊತೀನಿ. ಸೊ ನೋಡಿ, ಇವಾಗ
ಎಲ್ಲ ರೆಡಿಯಾಗಿದೆ. ನೋಡಿ ಇವಾಗ ಪಾಕಕ್ಕೆ ಇದನ್ನು ಸೇರಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕ್ರ್ಯಾಕ್ ಇಲ್ದಂಗೆ ಬಂದಿದೆ ಅಂತ ನೋಡ್ತಿದ್ದೀರಲ್ಲ. ನೋಡಿ ಇದು ಮೆಥಡಲ್ಲಿ ಮಾಡಿ ಜಾಮೂನು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಪಾಕ ತಣ್ಣಗಾಗಿದೆ. ಇವಾಗ ನೋಡಿ ಜಾಮೂನ್ನ ಇದಕ್ಕೆ ಸೇರಿಸ್ಕೊಂಡು ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಪಾಕ ಜಾಸ್ತಿ ಅಂಟು ಪಾಕ ಬರೋ ಥರ ಎಳೆ ಪಾಕನೂ ಮಾಡ್ಕೋಬಾರ್ದು. ಜಸ್ಟ್ ಸಕ್ಕರೆ ಕರಗಿ ಒಂದು 5 ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು. ಇವಾಗ ಇದನ್ನು 1 ಅವರ್ ಮುಚ್ಚಿಡೋಣ. ಇವಾಗ ನೋಡಿ ಪಾಕ ಎಲ್ಲ ಹೀರ್ಕೊಂಡು ಜಾಮೂನು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾಣಿಸ್ತಿದೆಯಲ್ಲ. ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಕಾಣಿಸ್ತಿದೆಯಲ್ಲ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇದನ್ನು ಸರ್ವ್ ಮಾಡಿ ನಿಮಗೆ ಒಂದನ್ನು ಕಟ್ ಮಾಡಿ ತೋರಿಸ್ತೀನಿ. ಎಷ್ಟು ಒಳಗಡೆ ಗಂಟಿಲ್ದಂಗೆ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ನೋಡಿ ಒಳಗಡೆ ಗಂಟು ಏನೂ ಇಲ್ದಂಗೆ ಒಳಗಡೆ ಎಲ್ಲ ಪಾಕ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ ಅಂತ ನೋಡ್ತಿದ್ದೀರಲ್ಲ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.